ನಿಂತೋಯ್ತಾ? ಈ ತೊಟ್ಟೂರಯ್ಯ, ಅದರಲ್ಲೂ ಈ ತರಲೆ ತೊಟ್ಟೂರಯ್ಯ ಹಳ್ಳು ಜೋಗ್ ಬಂದಾಗ ನೀರು ನಿಂತೋಗೋದು. ಯಾವ್ದೋ ನಾವು ನೀರು ನಿಲ್ಲಿಸೋನು. ಒಳ್ಳೆ ದುಡಿಮೆ, ಅದಕ್ಕೊಂದು ಹಾಡು ಬೇರೆ. ಲೇ, ಇವೆಲ್ಲ ಹುಚ್ಚು ಕನಸು. ಅದಕ್ಕೆ ನಮ್ಮ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಪೆದ್ರಾಮ ದಡ್ಕುಳ ಅಂತ. ಎಂತದೇ ತರಲೆ ಕೆಲಸ. ಇದು ಯಾಕೆ ತರಲೆ ಕೆಲಸ ಆಗುತ್ತೆ? ನೀರ್ ಎತ್ತಿ ಎತ್ತಿ ಸುರಿ ದುಗ್ಗಾಣಿ ಕೊಡ್ತೀನಿ ಅಂತ ಹೇಳಿದಾನೆ ನಂಜುಂಡಪ್ಪ. ಅದಕ್ಕೆ ಎತ್ತಿ ಎತ್ತಿ ಸುರಿತಾ ಇದ್ದೀನಿ. ಎತ್ತೋದು ಸರಿಯೇ, ಸುರಿಯೋದು ಸರಿಯೇ, ಆದ್ರೆ ಎಲ್ಲಿ ಎತ್ತಬೇಕು, ಎಲ್ಲಿ ಸುರಿಬೇಕು. ನಂಜುಂಡಪ್ಪ ನೀರೆತ್ತು ಅಂದ, ಬಾವಿ ಬರದು ಮಾಡೋನ್ನ ದುಡಿದು ದುಗ್ಗಾಣಿ ಕೊಡ್ತೀನಿ ಅಂತಂದವನ್ ಮನೇನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ. ನೀರೆತ್ತಾಕೋ ನೆಪದಲ್ಲಿ ಬಾವಿ ಬರದು ಮಾಡ್ಬಿಟ್ರೆ ದೇವ್ರ ಮೆಚ್ತಾನ? ತಲೆನೇ ಇಲ್ಲ. ಈಗೇನ್ ಮಾಡೋದು ತಟ್ಟೂರೈನವ್ರೆ? ನಾ ಮಾಡಿದ ಕೆಲ್ಸ ನೋಡಿ ನಂಜುಂಡಪ್ಪ ಸಂತೋಷ ಪಟ್ಟು ತುಗ್ಗಾಣಿನೂ ಕೊಡ್ಬೇಕು, ಆ ದ್ಯಾವ್ರು ಮೆಚ್ಬೇಕು. ಇದಕ್ಕೇನಾರ ಒಂದ್ ದಾರಿ ತೋರಿಸ್ತೀರಾ? ಹಂಗ ಬಾ ನನ್ ದಾರಿಗೆ. ಬಾಯ್ಲಿ. ಆದ್ರೂ ಇಲ್ಲಿ ಸ್ವಲ್ಪ ತರಲೆ ಐತೆ. ಹಿಂಗ ಮಾಡು, ಬೆಳಗಿನಿಂದ ಮುಚ್ಚಂಜೆ ತನಕ ಬಾವಿಯಿಂದ ನೀರೆತ್ತು ಪುನಃ ಬಾವಿಗೆ ಸುರಿ. ಬಾವಿಲಿ ನೀರಿದ್ದಂಗೆ ಇರ್ತೈತೆ, ನೀ ದುಡಿಮೆ ಮಾಡ್ದಂಗೂ ಆಗ್ತೈತೆ. ನಂಜುಂಡಪ್ಪ ಬಂದು ನೋಡಿ ಸಂತೋಷ ಪಟ್ಟು ಬೇಯಿಸ್ಕೊಳ್ಳ ಅಂತ ನಿಂಗೆ ದುಗ್ಗಾಣಿನೂ ಕೊಡ್ತಾನೆ. ನಿನ್ನ ನಾಡಿನ ಕನಸು ನನ್ಸಾಗ್ತೈತೆ. ಬಾವಿಯಿಂದ ನೀರೆತ್ತು ಸುರಿ, ನೀರೆತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ. ಲೇ ರಾಮ, ಇದೇನೋ ನಿನ್ ತರಲೆ? ಒಳ್ಳೆ ಭರ್ಜರಿ ಹಗ್ಗ ಕಟ್ಕೊಂಡೆ ಎಳ್ಕೊಂಡು ಹೋಗ್ತಾ ಇದೆಯಲ್ಲ, ಮೂಟೆ ಒಳಗೆ ಏನೈತೆ? ಒಂದ್ ವಾರದಿಂದ ಹುಣಸೂರೈನ್ ತೋಟದಾಗೆ ಹುಣಸೆ ಹಣ್ಣು ಬಡ್ದೆ ತಗೊಂಡಾಗಲೇ ಕುಳ್ಳ ಅಂತ ಒಂದ್ ಮೂಟೆ ರಾಗಿ ಕೊಟ್ಟ. ಕೊಡೋನ್ ಕೊಟ್ಟ, ಒಳ್ಳೆ ತರಲೆ ಮಾಡ್ಕೊಟ್ಟಲ್ಲ. ಅವನೇ ಹೇಳಿದ್ನ ಹಗ್ಗ ಕಟ್ಕೊಂಡು ಎಳ್ಕೊಂಡು ಹೋಗು ಅಂತ. ನಮ್ಮ ಅವ್ವೆ ಹೇಳಿದ್ಲು, ಯಾರ್ ಏನೇ ಕೊಟ್ರು ಹಗ್ಗ ಕಟ್ಟಿ ಎಳ್ಕೊಂಡ್ ಬಾ ಅಂತ. ಎಳ್ಕೊಂಡ್ ಹೋಗೋನು ಹೋಯ್ತೀಯ, ಒಸಿ ಹಗ್ಗನ ಉದ್ದ ಬಿಟ್ಕೊಂಡು ಎಳ್ಕೊಂಡು ಹೋಗು. ಎಳಿಯಾಕು ಆಯಾಗಿರುತ್ತೆ, ಮೂಟೆನು ಮನೆ ಸೇರುತ್ತೆ. ಹಂಗ ಸರಿ ಸರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲೇ ರಾಮಣ್ಣ, ನಮಃ ಶಿವಾಯ. ಲೇ ರಾಮಣ್ಣ, ಓಂ ನಮಃ ಶಿವಾಯ. ಲೇ ರಾಮಣ್ಣ, ಓಂ. ಇದೇನಪ್ಪ ನೀನು ಹೊಸ ತರಲೆ? ಬೆಳಗ್ನಿಂದ ಸಂಜೆ ತನಕ ದಿನಾಗ್ಲೂ ಹೀಗ್ ಮಂತ್ರ ಹೇಳ್ತಾ ಪೂಜೆ ಮಾಡಿದ್ರೆ ಆ ಕೈಲಾಸದಿಂದ ಶಿವನೇ ಬಂದು ನನಗೆ ಬುದ್ಧಿ ಬದುಕು ಎರಡೂ ಕೊಡ್ತಾನೆ ಅಂತ ನಮ್ಮವ್ವೆ ಆಣೆ ಮಾಡಿ ಹೇಳಿದಾಳೆ. ನೋಡಿ, ಇಲ್ಲೇ ಇರೋದು ತರಲೆ. ನಿಮ್ಮವ್ವ ಹೇಳ್ಕೊಟ್ಟಿರೋ ತತ್ವದಾಗೆ ಸತ್ಯವೂ ಐತೆ, ಸುಳ್ಳು ಐತೆ. ಯಾವುದು ಸತ್ಯ, ಯಾವುದು ಸುಳ್ಳು? ಹಂಗ್ ಕೇಳು ತರಲೆನ, ನಾನ್ ಬಿಡಿಸಿ ಹೇಳ್ತೀನಿ. ಹೇಳು ಮೇಕೆ, ಗದ್ವಾರ ಹೇಳ್ತೀನಿ ತರಲೆನ. ಇದೇನಪ್ಪ ಇದು? ಹರಿಯೋ ನೀರು. ಈ ಹರಿಯೋ ನೀರ್ನಾಗೆ ನೀ ದಿನ ಸ್ನಾನ ಮಾಡಿದ್ರೆ ನೀನು ಮಾಡಿರೋ ಪುಣ್ಯವೆಲ್ಲ ಕೊಚ್ಕೊಂಡು ಒಂಟಾಯ್ತಾ ಇರ್ತದೆ. ಇದು ನೋಡು, ಯಾವ ತರಲಿಯೂ ಇಲ್ಲ, ನೆಮ್ಮದಿಯಾಗಿ ನಿಂತಿರೋ ನೀರು. ಊರಿನ ಜನ ಮನ ದನದ ಪುಣ್ಯವೆಲ್ಲ ಇಲ್ಲೇ ಸಂಗಮವಾಗೈತೆ. ನಿಮ್ಮವ್ವೆ ಹೇಳ್ಕೊಟ್ಟಿರೋ ಮಂತ್ರನ ಹೇಳ್ತಾ 3 ಸಲ ಮುಳುಗಾಕು. ನೀ ದುಡ್ದಿರೋ ಪುಣ್ಯವೆಲ್ಲ ನಿಲ್ತಾವೇ ಇರ್ತೈತೆ. ಗೊತ್ತಾಯ್ತಲ್ಲ ತರ್ಲೆ? ಬಾ ಬಾ. ಈಗ ಇಲ್ಲಿ ಶಿವ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾನಪ್ಪ? ಕಲ್ಗುಣ್ಣದ್ದಾನೆ ಶಿವ. ಕಲ್ಗುಣ್ಣಂಗ್ ಯಾಕವನೇ ಅದ್ ನಿನ್ ಗೊತ್ತಾ? ಅವನಿಗೆ ಗುಂಡು ಕಲ್ಲು ಅಂದ್ರೆ ಬಹಳ ಪ್ರೀತಿ. ಈಗ ನಾವ್ಯಾರನ್ನಾರ ಹೊಲಿಸ್ಕೋಬೇಕಾದ್ರೆ ಅವ್ರ ಪ್ರೀತಿಯಾಗಿರೋದನ್ನ ಕೊಟ್ಟೆ ತಾನೇ ನಾವು ಹೊಲಿಸ್ಕೋಬೇಕು. ಕಲ್ಲಂಗಿರೋ ಈ ಶಿವನ್ನ ನೀನು ಹೊಲಿಸ್ಕೋಬೇಕಾದ್ರೆ, ನಿನಗೆ ಬುದ್ಧಿ ಬದುಕು ಬರ್ಬೇಕಾದ್ರೆ ಈ ಶಿವನ್ನ ಕಲ್ಲಿಂದಾನೇ ಪೂಜೆ ಮಾಡ್ಬೇಕು.
ಗೊತ್ತಾಯ್ತಾ ಈ ತರಲೆ? ಕೊಚ್ಚೆ ನೀರಿನಲ್ಲಿ ಸ್ನಾನ ಮಾಡಬೇಕು, ಕಲ್ಲಿಂದ ಪೂಜೆ ಮಾಡಬೇಕು. ಕೊಚ್ಚೆ ನೀರಿನಲ್ಲಿ ಸ್ನಾನ, ಕಲ್ಲಿಂದ ಪೂಜೆ. ಕೊಚ್ಚೆ ನೀರಿನಲ್ಲಿ ಸ್ನಾನ, ಕಲ್ಲಿಂದ ಪೂಜೆ. ಕೊಚ್ಚೆ ನೀರಿನಲ್ಲಿ ಸ್ನಾನ, ಕಲ್ಲಿಂದ ಪೂಜೆ. ಅಲ್ಕಟ್ಲಾಲ, ಯಾರು ನೀನು? ನಿಮ್ಮಪ್ಪ. ನಮ್ಮಪ್ಪ? ನಮ್ಮಪ್ಪ ನಾನು ಹುಟ್ಟೋದಕ್ಕಿಂತ ಮುಂಚೆ ಸತ್ತೋಗಿದ್ದ ಬೇವಾಕು. ನೀನು ನನಗ್ ತಿಳಿದಾಗೆ ಎಲ್ಲೋ ನನಗೆ ಹುಟ್ಟಿದ ಮಗನಾಗಿರ್ಬೇಕು. ಬದ್ಮಾಶ್. ಕನ್ವರ್. ಕುತ್ತೆ ಕನ್ವರ್ ಲಾಲ್ ಬೋಲೋ. ಜೈಲಿನೋ ವರ್ಷ ಬಾಕಿ ಇತ್ತು. ಮಗನ ಹತ್ರ ಹಳೆ ಬಾಕಿ ವಸೂಲು ಮಾಡಕ್ಕೆ ಜೈಲ್ ಗೋಡೆ ಹೊಡ್ಕೊಂಡ್ ಬಂದಿದ್ದೀನಿ ಬ್ಯಾಟೆ. ಚಾಚಾ ಎಲ್ಲಿ? ಮುಜ ಮಾಸ್ಕರು, ನೀನು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ 20,000 ದಾವದು ಕೊಡ್ಬೇಕು ಅಂತ ಹೇಳಿದ್ದೆ. ನಾನು ಹುಡುಕಿ 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 ಸಾಕಾಯ್ತು, ಪತ್ತೇನೇ ಇಲ್ಲ. ಹಣ ಎಲ್ಲ ಇಲ್ಲೇ ಐತೆ. ಸೋಳೆ ಮಗನೇ. ಅಯ್ಯೋ, ನಾನ್ ಕಣ್ಬಿಡೋವಕ್ಕೆ ನಮ್ಮಮ್ಮನ್ಗೆ ಸೂಳೆ ಆಗೋ ವಯಸ್ಸು ಕಳೆದೋಗಿತ್ತು ಬಾಯ್. 10 ಜಾಸ್ತಿ 30,000 ಕೊಡ್ತೀನಿ, ನನ್ನಲ್ಲಿ ಬಿಟ್ಬಿಡು. ಕಳ್ಬೋಳೆ ಮಗನೇ. ನಮ್ಮಲ್ಲಿ ಬೋಳ್ ಮಾಡ್ಕೊಳ್ಳೋ ಪದ್ಧತಿ ಇಲ್ಲ ಬಾಯ್. ತಾವು ಚಾಚಾ ಎಲ್ಲಿ? ನಿಜ ಹೇಳು. ಹೇಳ್ತೀನಿ. ಸುಬೇದಾರ್ ಟೌನ್, ಸುಂದರಕ್ಕನ್ ಗಲ್ಲಿ, ಬಟ್ಲೆ ಕ್ರಾಸ್, ಟಿಂಕರ್ ಶಾಪ್. ಕಚ್ಚಡ ಲಾಲ, ಅಡ್ರೆಸ್ ಗೊತ್ತಿದ್ದು ಹಣ ಚಾಚನ್ ತಲುಪಿಸ್ಲಿಲ್ಲ ಅಲ್ಲ? ಅದಕ್ಕೆ ಜಾಸ್ತಿ ಕೊಡ್ತಾ ಇದ್ದೀನಲ್ಲ. ಕಸಬಗ್ ನಿಯತ್ತು ಕನ್ವರ್ ತಾವ್ ಕಲ್ತ್ಕೋಬೇಕು ಮಗನೇ. ನನ್ 20,000 ನನಗ್ ಸಾಕು, ತಗೋ. ಲಾಲಾ, ಪೊಲೀಸಿಗೆ ತಿಳಿಸ್ದೆ ಕತ್ತು.